ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಸಾವಿತ್ರಿ ಸುನೀತಾ ವ್ಲಾಗ್ಸ್. ಇವತ್ತು ಬೆಳಗ್ಗೆಯಿಂದನೇ ವ್ಲಾಗನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಆ್ಯಕ್ಚುಲಿ ಸಾಗರ್ ಬಂದಿದ್ದ ಊರಿಗೆ, ಅವನ ಜೊತೆ ಹಾಗೆ ಮಾತಾಡ್ತಾ ನೀರು ಕುಡಿತಾ ಕುಂತಿದ್ದೆ. ಆ್ಯಕ್ಚುಲಿ ಸಾಗರ್ ಆಮೇಲೆ ಸಂತೋಷ್ ಇಬ್ಬರು ಊರಿಗೆ ಬಂದರೆ ನನಗೊಂಥರ ಖುಷಿ. ಅವರಿಬ್ರು ಯಾವಾಗ ಬರ್ತಾರೆ ಅಂತ ವೆಯ್ಟ್ ಮಾಡ್ತಾ ಇರ್ತೀನಿ. ಸೊ ಅವ್ರು ಬಂದ ತಕ್ಷಣ ಅವ್ರ ಜೊತೆ ಮಾತು ಹೇಳೋದು, ನನಗೆ ಹಾಕೋದು, ಹಾಗೆ ಏನಾದರೂ ಒಂದು ಕಮೆಂಟ್ ಹೊಡೆಯೋದು, ಆಮೇಲೆ ಅವ್ರನ್ನ ತಲೆ ತಿನ್ನೋದು ಮಾಡ್ತಾ ಇರ್ತೀನಿ. ಆ್ಯಕ್ಚುಲಿ ಅವರು ಊರಲ್ಲಿ ಇಲ್ದಾಗ ನನಗೇನಾದರೂ ಡೌಟ್ ಇದ್ದರೆ, ಏನಾದರೂ ಕ್ವಶನ್ಸ್ ಇದ್ದರೆ, ಏನಾದರೂ ಯಾವುದಾದ್ರೂ ಒಂದು ರಿಲೇಟೆಡ್ ಕ್ವಶನ್ಸ್ ನನ್ನ ತಲೆಯಲ್ಲಿ ಇದ್ದೇ ಇರ್ತವೆ. 1000 ಕ್ವಶನ್ಸ್ ಇಟ್ಕೊಂಡಿರ್ತೀನಿ. ಸೊ ಅವರನ್ನು ಫೋನ್ ಕಾಲಲ್ಲಿ ಕೇಳಿದ್ರೆ ಅಷ್ಟು ಸರಿಯಾಗಿ ನನಗೆ ಆನ್ಸರ್ ಸಿಗೋಲ್ಲ. ಆಮೇಲೆ ಅಷ್ಟೊಂದು ಅವ್ರ ಜೊತೆ ಫೋನಲ್ಲಿನೂ ನನಗೆ ಕಾಂಟ್ಯಾಕ್ಟ್ ಇರೋದೇ ಇಲ್ಲ ಆಲ್ಮೋಸ್ಟಾಗಿ. ಸೊ ಅವರು ಊರಿಗೆ ಬಂದ ತಕ್ಷಣ ಒಂದು ಕ್ವಶನನ್ನು ಕೇಳ್ತಾ ಕುಂತೇ ಇರ್ತೀನಿ. ಇಲ್ಲಿ ಯಾವ ಥರ ಕ್ವಶನ್ಸ್ ಅಂತ ಅಂದರೆ ಆ್ಯಕ್ಚುಲಿ ಲೈಫ್ ರಿಲೇಟೆಡು, ಆಮೇಲೆ ಮೋಟಿವೇಟೆಡ್ ಕ್ವಶನ್ಸ್ ಅಂತೂ ಅಲ್ಲವೇ ಅಲ್ಲ. ಯಾಕಂತಂದರೆ ಅದರ ಬಗ್ಗೆ ಕೇಳಿದರೆ ಅವ್ರಿಗೆ ಆನ್ಸರ್ ಗೊತ್ತೇ ಇರೋದಿಲ್ಲ. ಅದ್ರ ಬಗ್ಗೆ ನಾವು ಅವ್ರನ್ನ ಕೇಳೋದಕ್ಕೆ ಹೋಗಲ್ಲ. ನನ್ನ ಕ್ವಶನ್ಸ್ ಯಾವ ಥರ ಇರ್ತವೆ ಅಂತ ಅಂದರೆ, ಸಾಗರ್ನ ಕೇಳುವಂಥ ಕ್ವಶನ್ಸೇ ಬೇರೆ, ಸಂತೋಷನ ಕೇಳುವಂಥ ಕ್ವಶನ್ಸ್ನೇ ಬೇರೆ. ಆ್ಯಕ್ಚುಲಿ ಸಾಗರ್ ಬಂದರೆ ಯಾವ ಥರ ಕ್ವಶನ್ ಕೇಳ್ತೀನಿ ಅಂದರೆ, ಇವಾಗ ಯಾವ ಥರ ಟ್ರೆಂಡಿಂಗಲ್ಲಿದೆ ಅನ್ನೋದನ್ನು ಕೇಳ್ತೀನಿ. ಅಂದರೆ ಟ್ರೆಂಡಿಂಗ್ ಯಾವುದಿದೆ ಅನ್ನೋದನ್ನು ಕೇಳ್ತೀನಿ. ಯಾವ ಮೂವಿ ಟ್ರೆಂಡಿಂಗಲ್ಲಿದೆ, ಯಾವ ಹೀರೋ ಟ್ರೆಂಡಿಂಗಲ್ಲಿದ್ದಾನೆ, ಹೀರೋಯಿನ್ನು, ಆಮೇಲೆ ವರ್ಡಲ್ಲಿ ಏನು ನಡೆಯತೈತಿ, ಆಮೇಲೆ ಇದೇ ಥರ ಕ್ವಶನ್ಸನ್ನು ಕೇಳ್ತೀನಿ. ಆಮೇಲೆ ಯಾವ ಬುಕ್ಸ್ ಟ್ರೆಂಡಿಂಗಲ್ಲಿದೆ, ಆ ಬುಕ್ಸಲ್ಲಿ ಏನಿದೆ, ಈ ಬುಕ್ಕಲ್ಲಿ ಏನಿದೆ, ಆ ಬುಕ್ ಯಾರು ಬರೆದಿದ್ದಾರೆ, ಇವಾಗ ರೀಸೆಂಟಾಗಿ ಯಾವ ಬುಕ್ ಓದಿದೆಯಾ, ಇಂಥವೆಲ್ಲ ಕ್ವಶನ್ಸು ಸಾಗರ್ಗೆ ಕೇಳುವಂಥ ಕ್ವಶನ್ಸ್ ಇವೆಲ್ಲ. ಆಮೇಲೆ ಸಂತು ಬಂದ ಅಂತಂದರೆ ಅವ್ನಿಗೆಲ್ಲ ಕ್ವಶನ್ಸ್ ಬರೀ ಟೆಕ್ನಿಕಲಿ ಕ್ವಶನನ್ನೇ ಕೇಳ್ತೀನಿ. ಅಂದರೆ ನನ್ನ ಮೊಬೈಲ್ ರಿಲೇಟೆಡ್. ನನಗೆ ಮೊಬೈಲಲ್ಲಿ ಏನೂ ಗೊತ್ತಾಗೋದಿಲ್ಲ, ಯಾವ ಸೆಟ್ಟಿಂಗೂ ಗೊತ್ತಾಗಲ್ಲ ಇಡೋದಕ್ಕೆ. ಸೊ ಹೀಗಾಗಿ ಮೊಬೈಲ್ ರಿಲೇಟೆಡ್ ಏನೇ ಡೌಟ್ಸ್ ಇದ್ರೂ ಸಂತೋಷನ್ನೇ ಕೇಳ್ತೀನಿ. ಸೊ ಇವೆರಡು ಕ್ವಶನ್ಸನ್ನು ಅವರು ಇಬ್ಬರನ್ನೇ ನಾನು ರೆಡಿ ಮಾಡಿ ಇಟ್ಕೊಂಡಿರ್ತೀನಿ. ಒಂಥರ ಅವರಿಬ್ಬರು ನನಗೆ ಸೊಲ್ಯೂಷನ್ ಬ್ಯಾಂಕ್ ಇದ್ದಂಗೆ. ಅಂದರೆ ಎಲ್ಲ ಒಂದು ಪ್ರಶ್ನೆಗಳಿಗೆ ಅವರು ಸೊಲ್ಯೂಷನ್ ಬ್ಯಾಂಕ್ ಇದ್ದಂಗೆ. ಆ್ಯಂಡ್ ಇಲ್ಲಿ ಸಾಗರ್ ಮೊಬೈಲ್ನ ನೋಡತ್ತಿದ್ದೆ. ಅವನ ಒಂದು ವಾಲ್ಪೇಪರ್ ಮೇಲೆ ನನ್ನ ಮಗನ ಫೋಟೋವನ್ನು ಹಾಕ್ಕೊಂಡಿದ್ದ. ಅಂದರೆ ರೀಸೆಂಟಾಗಿ, ಅಂದರೆ ಲಾಸ್ಟ್ ಇಯರ್ ನನ್ನ ಮಗನ ಒಂದು ರಾಘವೇಂದ್ರ ಸ್ವಾಮಿಯನ್ನು ಮಾಡಿ ಫೋಟೋಶೂಟ್ ಮಾಡಿಸಿದ್ದೆ. ಸೊ ಹೀಗಾಗಿ ಅದನ್ನ ವಾಲ್ಪೇಪರನ್ನು ಹಾಕ್ಕೊಂಡಿದ್ದ, ತೋರಿಸ್ತಿದ್ದ. ಆಮೇಲೆ ಅವ್ರ ಮೊಬೈಲ್ ಹಿಂದ್ಗಡೆ ಅವ್ರದ್ದು ಮದುವೆದು ಒಂದು ಫೋಟೋವನ್ನು ಹಾಕ್ಕೊಂಡಿದ್ದ. ಮೊಬೈಲ್ ಬ್ಯಾಕ್ ಕವರಲ್ಲಿ ಅವ್ರ ಮದುವೆ ಫೋಟೋವನ್ನು ಹಾಕ್ಕೊಂಡಿದ್ದ. ಆ್ಯಕ್ಚುಲಿ ಅದು ಚೆನ್ನಾಗಿ ಕಾಣಿಸ್ತಿದೆ ಮೊಬೈಲ್ ಬ್ಯಾಕ್ ಕವರಲ್ಲಿ. ಆ್ಯಂಡ್ ಅವನು ಮೊಬೈಲ್ ಸ್ಕ್ರೀನ್ ಮೇಲೆ ಪ್ರದಿತ್ಯಂದು ಒಂದು ರಾಘವೇಂದ್ರ ಫೋಸಲ್ಲಿರುವಂಥ ಫೋಟೋನ ಹಾಕ್ಕೊಂಡಿದ್ದಾನೆ. ಮತ್ತು ರಶ್ಮಿನಿ ಇವಾಗ ಪ್ರೆಗ್ನೆಂಟ್ ಇದ್ದಾಳಲ್ಲ, ಅವನ ಹೆಂಡತಿ, ಅವಳ ಒಂದು ಸ್ಕ್ರೀನ್ ಮೇಲೆ, ಮೊಬೈಲ್ ಸ್ಕ್ರೀನ್ ಮೇಲೆ ಪ್ರದಿತ್ಯಂದೇ ಫೋಟೋ ಹಾಕ್ಕೊಂಡಿದ್ದಾಳೆ. ಸೊ ನಾನು ಅದನ್ನೇ ಅವಾಗವಾಗ ಅಂತಿರ್ತೀನಿ, ಇದೇ ಥರನೇ ಕ್ಯೂಟ್ ಲಿಟಲ್ ರಾಘವೇಂದ್ರನೇ ಹುಟ್ಟು ಬರಲಿ ಅಂತ ಅವ್ರಿಗೆ ಇಬ್ರಿಗೂ ಹೇಳ್ತಾ ಇರ್ತೀನಿ. ಇಲ್ಲಿ ನಮ್ಮಮ್ಮ ಹೊಸ ಜ್ಯೂಸರ್ ತೊಗೊಂಡು ಬಂದಿದ್ದರು. ಸೊ ಅದನ್ನ ಓಪ್ನಿಂಗ್ ಮಾಡಬೇಕು ಅಂತ ಹೇಳಿ ತೊಗೊಂಡು ಬಂದೆ. ಯಾವ ಥರ ಅದನ್ನ ಯೂಸ್ ಮಾಡಬೇಕು ಅಂತ ನನಗೂ ಗೊತ್ತಿರಲಿಲ್ಲ. ಸೊ ಹೀಗಾಗಿ ಬಾಕ್ಸ್ ಮೇಲೆ ಇನ್ಸ್ಟ್ರಕ್ಷನ್ ಏನಾದರೂ ಕೊಟ್ಟಿರ್ಬೋದು ಅಂತ ನೋಡಿದೆ. ಬಟ್ ಏನು ಇನ್ಸ್ಟ್ರಕ್ಷನ್ ಏನು ಕೊಟ್ಟಿರಲಿಲ್ಲ. ಸೊ ಹಾಗೆ ನಾನೇ ತಲೆ ಓಡಿಸಿ ಏನಾದರೂ ಮಾಡ್ಬೋದು ಅಂತ ಹೇಳಿ ಅಂದ್ಕೊಂಡೆ. ಆ್ಯಕ್ಚುಲಿ ಇದು ಹೊಸ ಟೈಪ್ ಇತ್ತು. ಮನೆಯಲ್ಲಿ ಮಿಕ್ಸರ್ ಜಾರ್ ಇದ್ದು, ಬಟ್ ಅವನು ಇದಕ್ಕೆಲ್ಲ ಯೂಸ್ ಮಾಡಿರ್ತೀವಲ್ಲ. ಸೊ ಸಡನ್ನಾಗಿ ಜ್ಯೂಸ್ ಮಾಡಬೇಕು ಅಂತ ಅಂದರೆ ಅದನ್ನೆಲ್ಲ ಕ್ಲೀನ್ ಮಾಡಬೇಕು, ಆಮೇಲೆ ಬಿಸಿಲಿಗೆಲ್ಲ ಒಣಗಿಸ್ಬೇಕು, ಇದೆಲ್ಲ ಗದ್ದಲ ಇರುತ್ತೆ. ಹೀಗಾಗಿ ನಮ್ಮಮ್ಮ ಒಂದು ಜ್ಯೂಸರೇ ತೊಗೊಂಡು ಬರ್ತೀನಿ ಅಂತ ಹೇಳಿ ಒಂದು ಜ್ಯೂಸರ್ ತೊಗೊಂಡು ಬಂದರು. ಆ್ಯಕ್ಚುಲಿ ಮುಂಚೆ ಒಂದು ತೊಗೊಂಡು ಬಂದಿದ್ದರು, ಅದನ್ನ ಯೂಸ್ ಮಾಡಿ ಸ್ವಲ್ಪ ಅದೆಲ್ಲ ಹಾಳಾಗಿತ್ತು. ಸೊ ಮತ್ತೆ ಒಂದು ಜ್ಯೂಸರ್ ಬೇಕಾಗಿತ್ತಲ್ಲ, ಹೀಗಾಗಿ ಮತ್ತೆ ಒಂದು ಹೊಸ ಜ್ಯೂಸರನ್ನು ತೊಗೊಂಡು ಬಂದರು. ಬಟ್ ಇದು ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿತ್ತು. ಹೀಗಾಗಿ ಅದನ್ನ ಯೂಸ್ ಮಾಡೋದು ಅಷ್ಟೊಂದು ಗೊತ್ತಾಗ್ತಿರ್ಲಿಲ್ಲ ನನಗೆ. ಹಾಗೆ ನೋಡ್ತಾ ಇದ್ದೆ ಯಾವ ಥರ ಯೂಸ್ ಮಾಡೋದು ಅಂತ ಹೇಳಿ. ಆ್ಯಕ್ಚುಲಿ ನಮ್ಮ ಹೊಲದಲ್ಲಿ ಚಿಕ್ಕು ಹಣ್ಣಿನ ಗಿಡ ಇದ್ದಾವೆ. ಆ್ಯಂಡ್ ಇವಾಗ ಚಿಕ್ಕು ಹಣ್ಣಿನ ಸೀಸನ್ ಅಲ್ಲ. ಸೊ ಸಿಕ್ಕಾಪಟ್ಟೆ ಚಿಕ್ಕು ಹಣ್ಣು ಆಗ್ತಾ ಇದ್ದಾವೆ ಮನೆಯಲ್ಲಿ. ಸೊ ಅವನ್ನ ಹರ್ಕೊಂಡು ಬಂದು ಮನೆಯಲ್ಲಿ ಹಣ್ಣು ಹಾಕಿರ್ತಾರೆ. ಬಟ್ ಏನಾಗುತ್ತೆ, ಎಲ್ಲ ಕಾಯಿಗಳು ಒಮ್ಮೆನೇ ಹಣ್ಣಾಗಿಬಿಡ್ತವೆ. ಸೊ ಒಮ್ಮೆಲೆ ಹಣ್ಣಾದರೆ ಏನಾಗುತ್ತೆ, ತಿನ್ನೋದಕ್ಕೂ ಆಗಲ್ಲ ಅಷ್ಟೊಂದೆಲ್ಲ. ಒಂದು 2 ದಿನ ತಿನ್ಬೋದು ಅಷ್ಟೇ. 3ನೇ ದಿನಕ್ಕೆ ಅನ್ನೋಷ್ಟರಲ್ಲಿ ಪೂರ್ತಿಯಾಗಿ ಹಣ್ಣಾಗಿಬಿಟ್ಟಿರ್ತವೆ, ತಿನ್ನೋದಕ್ಕಾಗಲ್ಲ. ಹೀಗಾಗಿ ಜ್ಯೂಸ್ ಮಾಡ್ಕೊಂಡು ಕುಡಿದ್ರೆ ಬೇಗನೆ ಖಾಲಿ ಆಗುತ್ತೆ ಅಂತ ಹೇಳಿ ನಾವು ಆಲ್ಮೋಸ್ಟ್ ಎಲ್ಲ ಜ್ಯೂಸೇ ಮಾಡ್ಕೊಂಡು ಕುಡಿತಾ ಇರ್ತೀವಿ ಚಿಕ್ಕು ಹಣ್ಣು ಸೀಸನ್ ಬಂದರೆ. ಇವಾಗ ಅದನ್ನ ಜಾರನ್ನೆಲ್ಲ ತೊಳಿತಾ ಇದ್ದೀನಿ. ಹೊಸದನ್ನು ತೊಗೊಂಡು ಬಂದಿದ್ರಲ್ಲ, ಹೀಗಾಗಿ ಎಲ್ಲನೂ ಕ್ಲೀನ್ ಮಾಡಿಕೊಂಡೆ ಮೊದಲಿಗೆ ಯಾವುದು ಜ್ಯೂಸ್ ಮಾಡೋದು ಅಂತ ಹೇಳಿ ಅನ್ಕೋತಿದ್ದೆ. ಇವಾಗ ಮನೆಯಲ್ಲಿ ಚಿಕ್ಕು ಹಣ್ಣು ಇರಲಿಲ್ಲ. ಸದ್ಯದಲ್ಲಿ ಇರೋದಂತೂ ಮನೆಯಲ್ಲಿ ಆರೆಂಜ್ ಅಷ್ಟೇ ಇದ್ದು. ಸೊ ಹೀಗಾಗಿ ಆರೆಂಜನ್ನೇ ಟ್ರೈ ಮಾಡಿದರೆ ಆಯಿತು ಅಂತ ಹೇಳಿ 1-2 ಆರೆಂಜನ್ನು ತೊಗೊಂಡು ಬಂದೆ. ಆಮೇಲೆ ಎಲ್ಲನೂ ಒಮ್ಮೆಲೆ ಮಾಡಿ ಸುಮ್ಮನೆ ಹಾಳು ಮಾಡೋದು ಯಾಕೆ, ಯಾರು ಕುಡಿಲಿಲ್ಲ ಅಂದರೆ, ಅಕಸ್ಮಾತ್ ಚಲೋ ಆಗಲಿಲ್ಲ ಅಂದರೆ ಅಂತ ಹೇಳಿ ಜಸ್ಟ್ 2 ಆರೆಂಜ್ ಅಷ್ಟೇ ತೊಗೊಂಡು ಬಂದು ಮಾಡ್ತಾಯಿದ್ದೆ ಇಲ್ಲಿ.
ಆ್ಯಂಡ್ ನಾನು ಯೂಶ್ವಲಿ ಆಗಿ ಜ್ಯೂಸನ್ನು ಕುಡಿಯೋದೇ ಇಲ್ಲ, ಜ್ಯೂಸ್ ಎಲ್ಲ ಕುಡಿಯೋದು ಕಡಿಮೆನೇ. ಇನ್ನು ತಿಂದರೆ ಹಣ್ಣಷ್ಟು ತಿಂತೀನಿ ಅಷ್ಟೇ, ಚಿಕ್ಕು ಹಣ್ಣು, ಆರೆಂಜು, ಆಮೇಲೆ ಆ್ಯಪಲ್ಲು ಈ ಥರ ಹಣ್ಣೆಲ್ಲ ತಿಂತೀನಿ. ಬಟ್ ಜ್ಯೂಸ್ ಎಲ್ಲ ಕುಡಿಯೋದು ಕಡಿಮೆನೇ, ಅಷ್ಟೊಂದು ಇಷ್ಟ ಆಗಲ್ಲ. ಆ್ಯಕ್ಚುಲಿ ನಾವು ಜ್ಯೂಸ್ ಕುಡಿಯೋದಕ್ಕಿಂತ ಹಣ್ಣನ್ನೇ ತಿನ್ನಬೇಕು. ಯಾಕಂತಂದರೆ ಜ್ಯೂಸ್ ಕುಡಿಯೋದ್ರಿಂದ ಬೇಗನೆ ನಮ್ಮದು ಹೊಟ್ಟೆ ತುಂಬುತ್ತೆ ಆ್ಯಂಡ್ ಅಷ್ಟೇ ಬೇಗನೆ ನಮಗೆ ಹಸಿವಾಗುತ್ತೆ. ಆ್ಯಂಡ್ ಹಣ್ಣು ತಿನ್ನೋದ್ರಿಂದ ಏನಾಗುತ್ತೆ, ಬೇಗ ಹೊಟ್ಟೆ ತುಂಬಿದ್ರೂ ಬೇಗ ಹಸಿವಾಗಲ್ಲ. ಆ್ಯಂಡ್ ಹಣ್ಣು ತಿನ್ನಬೇಕಾದ್ರೆ ಅದರಲ್ಲಿ ಇರುವಂಥ ಫೈಬರ್ ಉತ್ಪತ್ತಿ ಆಗುತ್ತೆ, ಇದು ನಮ್ಮ ದೇಹಕ್ಕೂ ಒಳ್ಳೆಯದು ಆ್ಯಕ್ಚುಲಿ. ಅದೇ ಜ್ಯೂಸನ್ನು ಮಾಡೋದ್ರಿಂದ ಏನಾಗುತ್ತೆ, ಅದರಲ್ಲಿರುವಂಥ ಫೈಬರ್ ಎಲ್ಲ ಹೋಗಿಬಿಡುತ್ತೆ. ಸೊ ಅದನ್ನೇ ತಿನ್ನಲಿಲ್ಲ ಅಂದರೆ ಅದು ಹಣ್ಣಿನ ಜ್ಯೂಸ್ ಕುಡಿದು ನಮ್ಗೆ ಯೂಸ್ ಆಗಲ್ಲ. ಸೊ ಹೀಗಾಗಿ ನಾವು ಜ್ಯೂಸನ್ನು ಕುಡಿಯೋದಕ್ಕಿಂತ ಜಾಸ್ತಿ ಹಣ್ಣನ್ನೇ ಕುಡಿಬೋದು ಅಂತ ನನ್ನ ಒಪಿನಿಯನ್ನು. ಸೊ ಹೀಗಾಗಿ ನಾನು ಜಾಸ್ತಿ ಯಾವಾಗಲೂ ಹಣ್ಣೇ ತಿಂತಾ ಇರ್ತೀನಿ, ಜ್ಯೂಸ್ ಅಷ್ಟೊಂದು ನಾನು ರೆಫರ್ ಮಾಡೋದೇ ಇಲ್ಲ. ಇವಾಗ ಇಲ್ಲಿ 2 ಆರೆಂಜನ್ನು ಪೂರ್ತಿಯಾಗಿ ಪೀಲಪ್ ಮಾಡಿಕೊಂಡೆ, ಸಿಪ್ಪೆಯನ್ನು ತೆಗೆದು ಆಮೇಲೆ ಅದ್ರ ಮೇಲೆ ಇರುವಂಥ ಲೇಯರನ್ನೆಲ್ಲನೂ ಕ್ಲೀನಾಗಿ ತೆಗೆದುಬಿಟ್ಟೆ. ಆಮೇಲೆ ಅದರಲ್ಲಿರುವಂಥ ಸಣ್ಣ ಸಣ್ಣ ಬೀಜ ಇರ್ತಾವಲ್ಲ, ಸೊ ಅವನನ್ನು ಎಲ್ಲ ಕ್ಲೀನಾಗಿ ನೀಟಾಗಿ ತಗೊಳ್ಬೇಕು. ಇಲ್ಲ ಅಂತಂದರೆ ಜ್ಯೂಸ್ ಮಾಡಬೇಕಾದ್ರೆ ಕೈಯಾಗಿ ಬರುತ್ತೆ. ಸೊ ಹೀಗಾಗಿ ಎಲ್ಲ ಬೀಜಗಳನ್ನೆಲ್ಲನೂ ತೆಗೆದು ಸೊ ಇಲ್ಲಿ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಒಂದು ಸ್ವಲ್ಪ ಸಕ್ಕರೆಯನ್ನು ಹಾಕ್ಕೊಂಡಿದ್ದೀನಿ. ಆ್ಯಕ್ಚುಲಿ ನಾನು ಜ್ಯೂಸ್ ಮಾಡಿದಾಗ ಸಕ್ಕರೆ ಹಾಕೋದೇ ಇಲ್ಲ, ಜಾಸ್ತಿ ನಾನು ಹನಿ ಹಾಕೋತಾ ಇರ್ತೀನಿ. ಯಾರಿಗಾದ್ರೂ ಮಾಡಿಕೊಟ್ರೂ ನಾನು ಹನಿಯನ್ನು ಹಾಕ್ತಾ ಇರ್ತೀನಿ. ಬಟ್ ಇವಾಗ ಮನೆಯಲ್ಲಿ ಹನಿ ಇರಲಿಲ್ಲಲ್ಲ, ಹೀಗಾಗಿ ಒಂದು ಸ್ವಲ್ಪ ಸಕ್ಕರೆನ ಹಾಕ್ಕೊಂಡೆ, ಆಮೇಲೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡೆ ಅಷ್ಟೇ. ಅದಾದಮೇಲೆ ಮತ್ತೇನೂ ಹಾಕ್ಕೊಳ್ಳಿಲ್ಲ. ಆ್ಯಕ್ಚುಲಿ ಆರೆಂಜ್ ಜ್ಯೂಸ್ಗೆ ನಾವು ಮತ್ತೆ ಬೇರೆ ಏನು ಫ್ಲೇವರನ್ನು ಆ್ಯಡ್ ಮಾಡ್ಕೋಬಾರ್ದು, ಅದು ಹುಳಿಯಾಗಿಯೇ ಇದ್ರೇ ಸ್ವಲ್ಪ ಟೇಸ್ಟಾಗಿರುತ್ತೆ ಆರೆಂಜ್ ಜ್ಯೂಸು. ಸೊ ಹೀಗಾಗಿ ಮತ್ತೇನು ನಾನು ಬೇರೆ ಆ್ಯಡ್ ಮಾಡ್ಕೊಳ್ಳಿಲ್ಲ, ಜಸ್ಟ್ ಉಪ್ಪು ಮತ್ತು ಸಕ್ಕರೆ ಇಷ್ಟನ್ನೇ ಆ್ಯಡ್ ಮಾಡಿಕೊಂಡೆ. ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಒಂದು ಜ್ಯೂಸ್ ಕತೆ. ಆ್ಯಕ್ಚುಲಿ ನಾನು ಏನು ಮಾಡಿದೆ, ಅದ್ರ ಒಳಗಡೆ ಸ್ಟ್ರೈನರನ್ನು ಕೊಟ್ಟಿದ್ದರು, ಜಾರ್ ಒಳಗಡೆ ಸ್ಟ್ರೈನರ್ ಕೊಟ್ಟಿದ್ದರು. ಸೊ ಆ ಒಂದು ಸ್ಟ್ರೈನರಲ್ಲಿ ಎಲ್ಲ ಆರೆಂಜ್ ಪಲ್ಪನ್ನು ಹಾಕಿದೆ. ಸ್ಟ್ರೈನರ್ ತೆಗೆದು ಹಾಗೆ ಪಲ್ಪ್ ಹಾಕಿ ಮಿಕ್ಸಿಯನ್ನು ಮಾಡಿಕೊಂಡೆ. ಅದಾದಮೇಲೆ ಅದನ್ನು ಸ್ಟ್ರೈನರ್ ಏನಿರುತ್ತೆ ಅದಾದಮೇಲೆ ಹಾಕಿದೆ. ಬಟ್ ಅದು ಪೂರ್ತಿಯಾಗಿ ಸ್ಟ್ರೈನ್ ಆಗಲಿಲ್ಲ, ಅಲ್ಲೇ ನಾನು ಮೊದಲಿಗೆ ಮಿಸ್ಟೇಕ್ ಮಾಡಿಕೊಂಡೆ. ಆಮೇಲೆ ಏನು ಮಾಡಿದೆ, ಅದನ್ನೆಲ್ಲನೂ ಹೊರಗಡೆ ತೆಗೆದು ಮತ್ತು ವಾಪಸ್ ಸ್ಟ್ರೈನರ್ ಹಾಕಿ ಆಮೇಲೆ ಅದನ್ನೆಲ್ಲ ಏನು ನಾನು ಮಿಕ್ಸರ್ ಮಾಡ್ಕೊಂಡಿದ್ನೆಲ್ಲ ಅದನ್ನೆಲ್ಲನೂ ಅದರಲ್ಲಿ ಹಾಕಿದೆ. ಬಟ್ ಈ ಥರ ಎಲ್ಲನೂ ಸೈಡಲ್ಲೆಲ್ಲ ಸೋರೋದಕ್ಕೆ ಸ್ಟಾರ್ಟ್ ಆಯಿತು. ಅವತ್ತೇನೋ ಒಂದು ಗದ್ದಲ ಮಾಡಿಬಿಟ್ಟೆ, ಏನೋ ಒಂದು ಮಾಡೋದಕ್ಕೆ ಹೋಗಿ. ಆ್ಯಕ್ಚುಲಿ ಆ ಬಾಕ್ಸ್ ಮೇಲೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ರೆ ಕರೆಕ್ಟಾಗಿ ಫಾಲೋ ಮಾಡಿ ಮಾಡ್ತಾಯಿದ್ದೆ. ಫಸ್ಟ್ ಟೈಮ್ ನಾನು ಈ ಥರ ಒಂದು ಜಾರ್ ಯೂಸ್ ಮಾಡ್ತಿದ್ನಲ್ಲ, ಸೊ ಹೀಗಾಗಿ ನನಗೂ ಗೊತ್ತಾಗಲಿಲ್ಲ ಯಾವ ಥರ ಮಾಡೋದು ಅಂತ ಹೇಳಿ. 2 ಆರೆಂಜಲ್ಲಿ ಒಂದು ಹಾಫ್ ಗ್ಲಾಸ್ ಅಷ್ಟು ಜ್ಯೂಸ್ ಬಂತು ಅಷ್ಟೇ. ಮನೇಲಿ ಎಲ್ಲರೂ ಬೈಯಾಕತ್ರು, 2 ಆರೆಂಜ್ ಕೂಡಿಸಿ 1 ಗ್ಲಾಸ್ ಜ್ಯೂಸ್ ಮಾಡಿ ಎಲ್ಲ ಅಂತ ಹೇಳಿ. ಅಂದರೂ ಆರೆಂಜ್ ಟೇಸ್ಟ್ ಆಗಿತ್ತು, ಒಂದು ಸ್ವಲ್ಪ ಹುಳಿ ಜಾಸ್ತಿ ಆಗಿತ್ತು. ಅಂದರೆ ನಾನು ಸಕ್ಕರೆಯನ್ನು ಸ್ವಲ್ಪ ಕಡಿಮೆ ಹಾಕಿದ್ನಲ್ಲ, ಹೀಗಾಗಿ ಒಂದು ಸ್ವಲ್ಪ ಹುಳಿ ಆಗಿತ್ತು ಅಷ್ಟೇ, ಬಟ್ ಟೇಸ್ಟ್ ಆಗಿತ್ತು. ಆಮೇಲೆ ಏನು ಮಾಡಿದೆ, ಮತ್ತೆ ಉಳಿದಿರುವಂಥ ಪ್ಲಪ್ಪನ್ನು ಏನು ಮಾಡಿದೆ, ಮತ್ತೆ ಇನ್ನೊಂದು ಸ್ವಲ್ಪ ನೀರನ್ನು ಹಾಕಿ ಮತ್ತೆ ಸ್ಟ್ರೈನರ್ ಹಾಕಿ ರುಬ್ಬಿದೆ. ಸೊ ರುಬ್ಬಿದ ಮೇಲೆ ಏನು ಮಾಡಿದೆ, ಆಮೇಲೆ ಕರೆಕ್ಟಾಗಿ ಬಂತು ಜ್ಯೂಸು. ಸೊ ಸ್ಟಾರ್ಟಿಂಗೇ ಒಂದು ಸ್ವಲ್ಪ ಮಿಸ್ಟೇಕ್ ಮಾಡಿರೋದ್ರಿಂದ ಜ್ಯೂಸು ಅಷ್ಟೊಂದು ಬರಲಿಲ್ಲ, ಜಸ್ಟ್ ಹಾಫ್ ಗ್ಲಾಸ್ ಅಷ್ಟೇ ಬಂತು. ಆಮೇಲೆ ಒಂದು ಸ್ವಲ್ಪ ನೀರು ಹಾಕಿ ರುಬ್ಬಿರೋದ್ರಿಂದ ಏನಾಯಿತು, ಒಂದು 2 ಗ್ಲಾಸಷ್ಟು ಜ್ಯೂಸ್ ಬಂತು. ಸೊ ಆಮೇಲೆ ಒಂದು ಇಬ್ಬರಾದರೂ ಕುಡಿದ್ರು ಅಷ್ಟೇ. ಆಮೇಲೆ ಜ್ಯೂಸ್ ಮಾಡಿದ ಮೇಲೆ ಇದನ್ನೆಲ್ಲ ಕ್ಲೀನ್ ಮಾಡಬೇಕಲ್ಲ, ಹಾಗೆ ಇಟ್ಬಿಟ್ರೆ ಮತ್ತೆ ಬೇಯಿಸ್ಕೊಳ್ಳೋದಾಗತ್ತೆ. ಹೀಗಾಗಿ ಮತ್ತೆ ಎಲ್ಲನೂ ಕ್ಲೀನ್ ಮಾಡಿ ಇಟ್ಬಿಟ್ಟು ಮನೆಯಲ್ಲಿ ಏನಾದರೂ ಒಂದು ಹೊಸ ಐಟಮ್ಸನ್ನು ತೊಗೊಂಡು ಬಂದಾಗ ಎಲ್ಲರಿಗೂ ಇದೇ ಥರನೇ ಕನ್ಫ್ಯೂಸ್ ಆಗುತ್ತೆ. ಆ್ಯಕ್ಚುಲಿ ಅದರ ಮೇಲೆ ಏನಾದರೂ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದರೆ ಕರೆಕ್ಟಾಗಿ ಫಾಲೋ ಅಪ್ ಮಾಡ್ಬೋದು. ಬಟ್ ಏನೂ ಕೊಟ್ಟಿರಲಿಲ್ಲ ಅಂತ ಅಂದರೆ ಏನಾದರೂ ಒಂದು ಮಿಸ್ಟೇಕ್ ಮಾಡೇ ಇರ್ತೀವಿ. ಸೊ ಎಲ್ಲರ ಮನೆಯಲ್ಲೂ ಇದೇ ಥರ ಆಗಿರುತ್ತೆ ಅಂತ ನಾನು ಅನ್ಕೋತೀನಿ. ಆ್ಯಂಡ್ ಇದಾಗಿತ್ತು ನನ್ನ ಒಂದು ವ್ಲಾಗ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.